ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗದಲ್ಲಿ ಆಸಿಡ್ ಅಂಶ ಕಂಡುಬರುತ್ತದೆ? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಹಲ್ಲುಗಳು, ಆಪ್ಷನ್ ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್. ಎರಡನೇ ಪ್ರಶ್ನೆ, ನಿಯಮಿತವಾಗಿ ಸೌತೆಕಾಯಿ ತಿನ್ನುವುದರಿಂದ ದೇಹಕ್ಕೆ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಬಿ ಪಿ ಕಂಟ್ರೋಲ್, ಆಪ್ಷನ್ ಬಿ ತೂಕ ಹೆಚ್ಚುತ್ತೆ, ಆಪ್ಷನ್ ಸಿ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ ತೂಕ ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಡಿ ತೂಕ ಕಡಿಮೆಯಾಗುತ್ತೆ. ಮೂರನೇ ಪ್ರಶ್ನೆ, ಮದ್ಯಪಾನ ಮತ್ತು ಧೂಮಪಾನದ ಚಟದಿಂದ ದೇಹದ ಯಾವ ಅಂಗ ಹಾನಿಯಾಗುತ್ತದೆ? ಆಪ್ಷನ್ ಎ ಶ್ವಾಸಕೋಶ, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಾಲ್ಕನೇ ಪ್ರಶ್ನೆ, ಹಾಲಿಗೆ ಬೆಲ್ಲವನ್ನು ಹಾಕಿ ಕುಡಿದರೆ ದೇಹಕ್ಕೆ ಆಗುವ ಪ್ರಯೋಜನವೇನು? ಆಪ್ಷನ್ ಎ ರಕ್ತ ಶುದ್ಧಿ, ಆಪ್ಷನ್ ಬಿ ಇಮ್ಯುನಿಟಿ ಹೆಚ್ಚುತ್ತೆ, ಆಪ್ಷನ್ ಸಿ ಮೂಳೆಗಳ ಶಕ್ತಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಐದನೇ ಪ್ರಶ್ನೆ, ಒತ್ತಡ ಮತ್ತು ಆತಂಕ ನಿವಾರಣೆಯಾಗಲು ಯಾವ ಆಹಾರ ಸೇವಿಸಬೇಕು? ಆಪ್ಷನ್ ಎ ತರಕಾರಿ, ಆಪ್ಷನ್ ಬಿ ಸಿಹಿ ತಿನಿಸು, ಆಪ್ಷನ್ ಸಿ ರಾಗಿ ಮುದ್ದೆ, ಆಪ್ಷನ್ ಡಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ ಮುದ್ದೆ. ಆರನೇ ಪ್ರಶ್ನೆ, ಮೊಟ್ಟೆಯ ಜೊತೆ ಯಾವ ಹಣ್ಣನ್ನು ತಿನ್ನಬಾರದು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಪಪಾಯ, ಆಪ್ಷನ್ ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಏಳನೇ ಪ್ರಶ್ನೆ, ಬಿಕ್ಕಳಿಕೆ ಬೇಗ ಶಮನವಾಗಲು ಏನನ್ನು ಕುಡಿಯಬೇಕು? ಆಪ್ಷನ್ ಎ ಲೆಮನ್ ಟೀ, ಆಪ್ಷನ್ ಬಿ ಬಿಸಿ ನೀರು, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸಿ ನೀರು. ಎಂಟನೇ ಪ್ರಶ್ನೆ, ನಿಯಮಿತವಾಗಿ ಬಾಳೆ ದಿಂಡಿನ ರಸ ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಕಿಡ್ನಿ ಆರೋಗ್ಯ, ಆಪ್ಷನ್ ಬಿ ಶುಗರ್ ನಿಯಂತ್ರಣ, ಆಪ್ಷನ್ ಸಿ ಜೀರ್ಣಕ್ರಿಯೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಎಷ್ಟೇ ಕಫ ಇದ್ದರೂ ತೆಗೆದುಹಾಕುತ್ತದೆ ಈ ರಸ? ಆಪ್ಷನ್ ಎ ಶುಂಠಿ ರಸ, ಆಪ್ಷನ್ ಬಿ ಮೆಣಸು, ಆಪ್ಷನ್ ಸಿ ವೀಳ್ಯದೆಲೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇಂದಿನ ಕೊನೆಯ ಪ್ರಶ್ನೆ, ಕುತ್ತಿಗೆ ನೋವು ನಿವಾರಣೆಗೆ ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಕಲ್ಲಂಗಡಿ, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಸಪೋಟ, ಆಪ್ಷನ್ ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಂಗಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.